ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಬರ್ತಾರೆ ಅಂತ ಹೇಳಿದ್ರೆ ಲಂಬಾಣಿ ಸಮುದಾಯದವರು ಬಹಳ ಖುಷಿಯಾಗಿದ್ದಾರೆ. ಲಂಬಾಣಿ ಸಮುದಾಯದ ಅವರ ಒಂದು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಅವರ ಖುಷಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಮಳಖೇಡ ಗ್ರಾಮಕ್ಕೆ ಮಧ್ಯಾಹ್ನ 2 ಗಂಟೆಗೆ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ. ಮುಖ್ಯವಾಗಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತದ್ದು ಅಂದ್ರೆ ಅಟ್ಟಿ, ಆಡಿ ಮತ್ತೆ ಲಂಬಾಣಿ ಸಮುದಾಯ ಏನಿದೆ ಅವ್ರಿಗೆ ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಅವರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಕ್ಕಂಥದ್ದು. ಈಗ ಸ್ವತಃ ಸಾಕಷ್ಟು ಸಂಖ್ಯೆಯಲ್ಲಿ ಲಂಬಾಣಿ ಸಮುದಾಯದವರು ಬಂದಿದ್ದಾರೆ. ಅವರ ಸಾಂಪ್ರದಾಯಿಕ ಉಡುಗೆ ತೊಟ್ಟು ನಾನು ಅವ್ರನ್ನ ಮಾತಾಡ್ತೀನಿ. ಇವತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಏನನ್ಸುತ್ತೆ, ಪ್ರಧಾನಿಗಳು ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ಮಾತಾಡ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ಚೊಕ್ಲಾನಾಗ ತಂಡರಿ ಸರ್. ಚೊಕ್ಲಾನಾಗ ತಂಡಲಿಂದ ಹಕ್ಕುಪತ್ರ ಸಲಹೆ ಬಂದಿವ್ರಿ ಸರ್. ನಮ್ಗೆಲ್ಲ ಸವಲತ್ತು ಬೇಕು. ಈ ದಿನ ಏನೋ ಸವಲತ್ತು ಇದ್ದಿದ್ದಿಲ್ಲ, ಈಗ ಸವಲತ್ತು ಸಲಹೆ ಮೋದಿ ಬಳಿ ಬಂದಿವ್ರಿ ಸರ್. ಅದ್ರ ಸಲಹೆ ಹಕ್ಕುಪತ್ರ ವಿತರಣೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತ ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡುವಂತದ್ದು. ಈಗ ಯಾರಿಗ್ ಮನಿ ಇಲ್ಲ, ಅವ್ರಿಗೆ ಏನೇನಿಲ್ಲ, ಅವು ಎಲ್ಲ ನಮ್ಗೆ ಎಲ್ಲ ರೀತಿಲಿಂದ ಬೇಕ್ರಿ ಸರ್. ಅದ್ರ ಸಲಹೆ ಹಕ್ಕುಪತ್ರ ಸಲಹೆ ಬಂದಿವಿ. ಈಗ ಯಾರಿಗ್ ಜಾಗ ಇಲ್ಲ, ಯಾರಿಗ್ ಇದು ಇಲ್ಲ, ಅವೆಲ್ಲ ನಮ್ಮ ಮನಿ ಕಟ್ಸ್ಕೋಬೇಕು, ಅವೆಲ್ಲ ಹಕ್ಕುಪತ್ರ ಮಾಡಿಸ್ಕೋಬೇಕು, ಎಲ್ಲ ಅದ್ರ ಸಲಹೆ ಬಂದಿವ್ರಿ ಸರ್. ಅಲ್ಲ, ಸರ್ಕಾರದ ಏನಾಗ್ಬೇಕು ಅಂತ ಹೇಳ್ತೀರಿ? ಜಾಗ ಸಲಹೆ ಬಂದಿವ್ರಿ ಸರ್. ಜಾಗ ಸಲಹೆ ಬಂದಿವ್ರಿ ಸರ್. ಇದು ಮನಿ ಸಲಹೆ ಬಂದಿವ್ರಿ. ಮತ್ತೆ ಏನಾಗ್ಬೇಕು ಅಂತೀರಮ್ಮ? ಮತ್ತೆ ಏನಾಗ್ಬೇಕು ಅಂತೀರಿ? ಪ್ರಧಾನಿಗಳು ಬರ್ತಿದಾರಲ್ಲ ಅಮ್ಮ, ನಿಮ್ಮ ಸಮುದಾಯಕ್ಕೆ ಇನ್ನು ಏನಾಗ್ಬೇಕು ಅಂತ ಹೇಳ್ತೀರಿ ಸರ್ಕಾರದಿಂದ? ಇವತ್ತು ಪ್ರಧಾನಿಗಳು ಬರ್ತಾ ಇದಾರೆ. ಮೋದಿ ಸರ್ಕಾರ ಚಲೋ ಮಾಡಾಕತ್ತೇವ, ಗರೀಬನ್ ಸಾಥ್ ಆಗ್ಲಾಕತ್ತೇವ, ಚಲೋ ಅವ. ಇದಿಷ್ಟು ಇಲ್ಲಿರ್ತಕ್ಕಂತಹ ಲಂಬಾಣಿ ಸಮುದಾಯದ ಜನರು ಮಾತಾಗಿರುವಂಥದ್ದು. ಅಂದ್ರೆ ಇವತ್ತು ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದಾರೆ, ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಪ್ರಧಾನಿಗಳು ಕೂಡ ಬರ್ತಾ ಇದ್ದಾರೆ, ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಸೋಲಿಲ್ಲದ ಸರದಾರನಿಗೆ ಸೋಲುಣಿಸಿರುವಂತಹ ಸಂಸದ ಉಮೇಶ್ ಜಾಧವ್ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಏನ್ ಹೇಳ್ತಾರೆ ನೋಡೋಣ. ಇವತ್ತು ನಿಮ್ಮ ಭಾಗಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಸರ್, ಎಷ್ಟು ಶಕ್ತಿ ಸಿಗ್ತಾ ಇದೆ ಅಂತ? ಶಕ್ತಿನೂ ಸಿಗ್ತಾ ಇದೆ, ರಿಕಗ್ನೈಸೇಷನ್ ಸಿಗ್ತಾ ಇದೆ. ನಮ್ಮ ಬಂಜಾರ ಸಮಾಜದ ಜನರು ಇವತ್ತು 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಇನ್ನೊಂದು ಸ್ವಾತಂತ್ರ್ಯ ಸಿಗುವಾಗಿ ಆ ವಾತಾವರಣದಲ್ಲಿದ್ದಾರೆ. ಇವತ್ತು ತಾಂಡಗಳಿಗೆ ಕಂದಾಯ ವಿಲೇಜ್ ಮಾಡಿ ಹಕ್ಕು ಪತ್ರಗಳು ತಗೋಲಿಕ್ಕೆ ಇಡೀ ರಾತ್ರಿ ಬಹಳಷ್ಟು ತಾಂಡದಲ್ಲಿ ಜನರು ಖುಷಿಯಿಂದ ಮಲ್ಕೊಂಡಿಲ್ಲ. ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಮತ್ತು ಇವತ್ತು ತಮ್ಮ ತಮ್ಮ ಹಕ್ಕು ಪತ್ರ ತಗೊಂಡು ಹೋಗಲಿಕ್ಕೆ ಆತುರದಲ್ಲಿದ್ದಾರೆ. ಇದು ನಾವು ಮೋದಿ ಸರ್ಕಾರಕ್ಕೆ ಮತ್ತು ಬೊಮ್ಮಾಯಿ ಸರ್ಕಾರಕ್ಕೆ, ಅಶೋಕ್ ಅವರಿಗೆ, ಬೊಮ್ಮಾಯಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಮೋದಿಜಿ ಅವರು ನನ್ನ ಪರವಾಗಿ ನನ್ನ ಕ್ಯಾಂಪೇನ್ಗೆ ಬಂದಿಲ್ಲ. ಅವರು ತಮ್ಮ ಕಾರ್ಯಕ್ರಮ ಮಾರ್ಚ್ 5ನೇ 6ನೇ ತಾರೀಕು ಬಂದಿದ್ರು. ಅದು ಆದ್ಮೇಲೆ ಅವರು ಈ ಭಾಗಕ್ಕೆ ಬಂದಿಲ್ಲ. ಇವತ್ತು ಬರ್ತಾ ಇದ್ದಾರೆ. ಇವತ್ತು ಚುನಾವಣೆಗೆ ಬರ್ತಾ ಇಲ್ಲ. ಇವತ್ತು ಒಂದು ತುಳಿತವಾದ ಸಮಾಜ, ಕ್ರಿಮಿನಲ್ ಟ್ರೈಬ್ಸ್ ಅಲ್ಲಿ ಇದ್ದ ಸಮಾಜ, ಬಹಳ ಕಷ್ಟಕ್ಕೆ ಒಳಗಾಗದ ಸಮಾಜ, ಇದಕ್ಕೆ ಒಂದು ರಿಕಗ್ನೈಸೇಷನ್ ಕೊಡಲಿಕ್ಕೆ, ಹಕ್ಕುಪತ್ರ ಕೊಡಲಿಕ್ಕೆ, ಕಂದಾಯ ವಿಲೇಜ್ ಆಗಿ ತಮ್ಮ ತಮ್ಮ ಮನೆಗಳು ವಾಸ ಆಗಿದ್ದ ಮನೆಗಳು ತಮ್ಮ ಹಕ್ಕುಪತ್ರ ತಗೊಳ್ಳಿಕ್ಕೆ ಬಹಳ ಸಂತೋಷ ಬಂದಿದ್ದಾರೆ. ಏನ್ ನಿರೀಕ್ಷೆ ಮಾಡಬಹುದು ಸರ್? ಈಗ ಭಾಗದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ನಿರೀಕ್ಷೆ ಘೋಷಣೆ ಮಾಡಬಹುದು ಪ್ರಧಾನಿಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದು ನಿರೀಕ್ಷಣೆ ಇಟ್ಟಿಲ್ಲ. ನಿರೀಕ್ಷಣೆ ಇರಲಾರ್ದೆ ನರೇಂದ್ರ ಮೋದಿಯವರು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಇವತ್ತು ನೀರು, ಕುಡಿಲಿಕ್ಕೆ ನೀರು ನಮ್ಮ ಭಾಗಕ್ಕೆ 100 ತಾಂಡಗಳಿಗೆ, ಇಲ್ಲಿ ಚಿತ್ತಾಪುರ, ಕಾಳಗಿ, ಚಿಂಚೋಳಿ ಕ್ಷೇತ್ರಕ್ಕೆ ಸನ್ನತಿ ಬ್ಯಾರೇಜಿಂದ ಮತ್ತು ನಮ್ಮ ಬೆಣ್ಣೆತೋನ ಬ್ಯಾರೇಜಿಂದ ಲಿಫ್ಟ್, ನಮ್ಮದು ಜಲ್ ಜೀವನ್ ಮಿಷನ್ ಪ್ರಯುಕ್ತ 400 ಕೋಟಿ ಪ್ರಾಜೆಕ್ಟ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಮನೆ ಮನೆಗೆ ಸರ್ಫೇಸ್ ವಾಟರ್ ಅಂತೀವಿ ನಾವು, ಹಳ್ಳದ ನೀರು ಕುಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸಾವಿರಾರು ಮನೆ, ಅಷ್ಟು ಮನೆಗಳು ಇವತ್ತು ಸರ್ಕಾರದಿಂದ ಬರ್ತಾ ಇವೆ. ಎಲ್ಲ ರೀತಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಕೇವಲ ಬಂಜಾರ ಸಮಾಜ ಅಲ್ಲ, ಎಲ್ಲ ಸಮುದಾಯದವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ನಾವು ಕೇಳಾರ್ದೆ ಎಲ್ಲವನ್ನು ಕೊಡ್ತಾ ಇದ್ದಾರೆ. ನೀವು ಹೇಳ್ತೀರಿ ನಿರೀಕ್ಷೆ ಇಲ್ಲದೆ ಎಲ್ಲ ಕೊಡ್ತಿದ್ದಾರೆ ಅಂತ. ಕಾಂಗ್ರೆಸ್ ಅವರು ಹೇಳ್ತಾರೆ ಏನು ಕೊಟ್ಟೇ ಇಲ್ಲ, ಏನು ಕೊಡುಗೆ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಸೈಕಲ್ ತುಳಿತಾ ಇದ್ದಾರೆ ಅಷ್ಟೇ ಬಂದು ಕರ್ನಾಟಕಕ್ಕೆ ಎಲೆಕ್ಷನ್ ಹತ್ರ ಬರ್ತಿದೆ ಅಂತ. ನಾವು ಕಾಂಗ್ರೆಸ್ ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ದೇನು ಕೆಲಸ ಆಗ್ತದೆ, ಒಳ್ಳೆಯ ಕೆಲಸ, ಪಾಸಿಟಿವ್ ಅಷ್ಟೇ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಅವ್ರು ಹೇಳ್ಬೇಕಾಗ್ತದೆ ಹೇಳ್ತಾರೆ. ಅವರು
ಅವ್ರು ಹೇಳ್ತಾರೆ ಅದನ್ನ ಮಂದಿ ಒಪ್ಕೋಬೇಕಲ್ಲ, ಮಂದಿ ವಸ್ತುಸ್ಥಿತಿ ಅನ್ನೋದು ಒಪ್ಕೋಬೇಕಲ್ಲ. ಅದು ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋವಲ್ಲ. ಇವತ್ತು ಕೇವಲ ನಮಗೇನು ಒಳ್ಳೇದಾಗ್ತಾ ಇದೆ ಅದು ವಿಚಾರ ಮಾಡ್ತಾ ಇದ್ದೀವಿ. ಇನ್ನೊಂದು ಕುತೂಹಲ ಪ್ರಶ್ನೆ ಸರ್, ಯಾಕಂದ್ರೆ ಉಮೇಶ್ ಜಾಧವ್ ಅವರು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರಾ, ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅಂತ. ಯಾಕಂದ್ರೆ ಲಾಸ್ಟ್ ಟೈಮು ಅಸೆಂಬ್ಲಿ ರಾಜೀನಾಮೆ ಕೊಟ್ಟು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಖರ್ಗೆ ಅಂತ ನಾಯಕರನ್ನ ಸೋಲಿಸಿದ್ರಿ. ಬರುವಂಥ ದಿನಗಳಲ್ಲಿ ಉಮೇಶ್ ಜಾಧವ್ ಅವ್ರ ನಡೆ ಏನಿರುತ್ತೆ ಅಂತ? ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಹೇಳ್ತೇನೆ ಅಷ್ಟೇ. ಅಸೆಂಬ್ಲಿಗೆ ಬರಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ನಿಲ್ತೀನಿ. ಓಕೆ. ಪ್ರಧಾನಿಗಳ ಕಾರ್ಯಕ್ರಮದಿಂದ ಎಷ್ಟು ಕ್ಷೇತ್ರಗಳನ್ನ ಗೆಲ್ಬಹುದು ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ? ಟೋಟಲ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಸ್ಥಾನ ಗೆಲ್ಬಹುದು? ಲಾಸ್ಟ್ ಕೊನೆ ಪ್ರಶ್ನೆ. ಮಿನಿಮಮ್ 30-35 ಸೀಟ್ ಇದೆ. ಓಕೆ. ಇದಿಷ್ಟು ಉಮೇಶ್ ಜಾಧವ್ ಅವರ ಮಾತಾಗಿದೆ.